ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಸುವರ್ಣ. ಇವತ್ತು ನಾನು ಜೀರಿಗೆ ರಸಂ ಮಾಡ್ತಾ ಇದ್ದೀನಿ. ಇದು ಬೇಸಿಗೆ ಕಾಲದಲ್ಲಿ ಶೀತಕ್ಕೆ ರಾಮಬಾಣನೇ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಇದು. ಒಂದು ಸತಿ ಟ್ರೈ ಮಾಡಿ ಈ ವಿಡಿಯೋನ ನೋಡಿಬಿಟ್ಟು, ತುಂಬ ಚೆನ್ನಾಗಿರುತ್ತೆ. ಇದು ಹೇಗೆ ಮಾಡೋದನ್ನು ತೋರಿಸ್ತೀನಿ ಬನ್ನಿ. ನೋಡಿ, ಒಂದು ಪಾತ್ರೆನ ತೊಗೊಂಡು ನಾನು ಅದಕ್ಕೆ ಒಂದು 1/4 ಕಪ್ನಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಮತ್ತು 2 ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆನ ತೊಗೊಂಡಿದ್ದೀನಿ. ಮತ್ತು 2 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು 2 ಗುಂಟೂರು ಮೆಣಸಿನ್ಕಾಯಿ ಬರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ಮತ್ತು ಒಂದು 8-10 ಕರಿಮೆಣಸನ್ನ ತೊಗೊಂಡು ಅದನ್ನು ನೆನೆಸೋದಕ್ಕೆ ಇಟ್ಕೋತಾ ಇದ್ದೀನಿ ನಾನು. ನೋಡಿ, ಒಂದು ಅರ್ಧ ತಾಸಾದರೂ ನಾವು ನೆನೆಯೋದಕ್ಕೆ ಬಿಡಬೇಕು. ಸ್ವಲ್ಪ ಒಂದು ಗ್ಲಾಸ್ನಷ್ಟು ನೀರನ್ನ ಹಾಕಿಬಿಟ್ಟು ನಾನು ಅದನ್ನು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಮತ್ತು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ದೊಡ್ಡ ಗಾತ್ರ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ತೊಗೊಂಡು ಅದನ್ನು ನೆನೆಸಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಅರ್ಧ ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ನೆಂದಿದೆ. ಇವಾಗ ಅದನ್ನು ನಾನು ಎಲ್ಲನೂ ಇವಾಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಗ್ರೈಂಡ್ನ ಮಾಡಬೇಕು ನಾವು. ಇದು ಅರ್ಧ ಗಂಟೆ ನೆನೆಸಿದ್ರೆ ಸಾಕಾಗತ್ತೆ. ತುಂಬಾ ಚೆನ್ನಾಗಿ ನೆಂದಿರುತ್ತೆ. ನೋಡಿ, ಎಲ್ಲನೂ ನಾನು ಜಾರ್ಗೆ ಹಾಕ್ಕೊಂಡಿದ್ದಾಗಿದೆ. ಮತ್ತು ಅದೇನು ನೆನೆಯೋದಕ್ಕೆ ನೀರನ್ನ ಹಾಕಿದ್ನಲ್ಲ, ಆ ನೀರನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಬಿಟ್ಟು ಇವಾಗ ನೋಡಿ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಪೇಸ್ಟ್ ಥರ ನಾವು ಗ್ರೈಂಡ್ನ ಮಾಡ್ಕೋಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಚೆನ್ನಾಗಿ ನಾವು ಗ್ರೈಂಡ್ನ ಮಾಡಿ ಇಟ್ಕೋಬೇಕಾಗತ್ತೆ. ನೋಡಿ, ಇದನ್ನ ಇವಾಗ ನಾನು ಸೈಡ್ಗೆ ಇಟ್ಬಿಟ್ಟು ಇವಾಗ ನಾನು ಒಗ್ಗರಣೆನ ಹಾಕೋತಾ ಇದ್ದೀನಿ. ನೋಡಿ, ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು 2 ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ. ಮತ್ತು ಅರ್ಧ ಸ್ಪೂನಷ್ಟು ನಾನು ಜೀರಿಗೆನ ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ ನಾನು 1-2 ಗುಂಟೂರು ಮೆಣಸಿನ್ಕಾಯಿ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೋಬೋದು. ಹಾಕಿಬಿಟ್ಟು ನಾನು ಆಯಿಲಲ್ಲಿ ಸ್ವಲ್ಪ ಫ್ರೈನ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಸ್ವಲ್ಪ ಅದು ಫ್ರೈ ಆದಮೇಲೆ ನಾನು ಇವಾಗ ಗಾರ್ಲಿಕ್ನ ನಾನು ಸಿಪ್ಪೆನ ಸುಲಿದ್ಬಿಟ್ಟು ಅದನ್ನು ತರಿಯಾಗಿ ಜಜ್ಜಿಬಿಟ್ಟು ಹಾಕ್ಕೋತಾ ಇದ್ದೀನಿ. ಹಾಕಿಬಿಟ್ಟು ಅದನ್ನು ಸ್ವಲ್ಪ ಫ್ರೈನ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ನೋಡಿ, ಕರಿಬೇವು ನಾನು 5-6 ಎಸಳು ಕರಿಬೇವನ್ನ ಹಾಕಿಬಿಟ್ಟು ಅದನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈನ ಮಾಡ್ತಾಯಿದ್ದೀನಿ. ಎಲ್ಲನೂ ಸೇರಿಸ್ಬಿಟ್ಟು ಇವಾಗ ಆಯಿಲಲ್ಲಿ ಫ್ರೈನ ಮಾಡ್ಕೋತಾ ಇದ್ದೀನಿ. ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇವಾಗ ನಾನು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ. 1 ಟೊಮೆಟೊನ ತೊಗೊಂಡಿದ್ದೀನಿ. ಅದನ್ನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಇವಾಗ ಅದೇ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಬಿಟ್ಟು ಇವಾಗ ನಾನು ಅದನ್ನು ಚೆನ್ನಾಗಿ ಫ್ರೈನ ಮಾಡ್ಕೋತಾ ಇದ್ದೀನಿ. ನೋಡಿ, ಟೊಮ್ಯಾಟೊ ಮೆತ್ತಗಾಗಬೇಕು. ಮೆತ್ತಗಾಗೋವರೆಗೂ ನಾವು ಆಯಿಲಲ್ಲಿ ಫ್ರೈನ ಮಾಡ್ತಾನೇ ಇರಬೇಕು. ಸ್ವಲ್ಪ ಅದಕ್ಕೆ ಅರ್ಧ ಸ್ಪೂನಷ್ಟು ನಾನು ಸಾಲ್ಟನ್ನ ಹಾಕಿಬಿಟ್ಟು ಫ್ರೈನ ಮಾಡ್ಕೋತಾ ಇದ್ದೀನಿ. ಸಾಲ್ಟನ್ನ ಹಾಕಿ ಫ್ರೈ ಮಾಡಿದ್ರೆ ಬೇಗನೆ ಫ್ರೈ ಆಗುತ್ತೆ ಅದು. ನೋಡಿ, ಅರ್ಧ ಸ್ಪೂನಷ್ಟು ಸಾಲ್ಟ್ ಹಾಕಿಬಿಟ್ರೆ ಅದು ಬೇಗನೆ ಮೆತ್ತಗಾಗುತ್ತೆ ಟೊಮ್ಯಾಟೊ. ನೋಡಿ, ಇವಾಗ ನಾನು ಅದನ್ನು ಚೆನ್ನಾಗಿ ಫ್ರೈನ ಮಾಡ್ತಾಯಿದ್ದೀನಿ. ಮತ್ತು ಇವಾಗ ಅರ್ಧ ಸ್ಪೂನಷ್ಟು ನಾನು ಅರಿಶಿಣದ ಪೌಡ್ರನ್ನ ಹಾಕೋತಾ ಇದ್ದೀನಿ. ಅರಿಶಿಣದ ಪೌಡ್ರ್ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ನೋಡಿ ಅದನ್ನು ಫ್ರೈನ ಮಾಡ್ತಾಯಿದ್ದೀನಿ. ಫ್ರೈನ ಮಾಡಿಬಿಟ್ಟು ಸ್ವಲ್ಪ ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗೋವರೆಗೂ ನಾವು ಫ್ರೈನ ಮಾಡ್ಕೋತಾ ಇರಬೇಕು. ನೋಡಿ, ಇವಾಗ ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗ್ತಾ ಇದೆ, ನೀವೇ ನೋಡ್ತಾ ಇರ್ಬೋದು. ಇವಾಗ ಎಲ್ಲನೂ ಮೆತ್ತಗಾಗಿದೆ ಅದು ಟೊಮ್ಯಾಟೊ. ಇವಾಗ ನಾನು ಏನು ಮಿಕ್ಸಿ ಜಾರ್ಗೆ ಮಸಾಲ ರುಬ್ಕೊಂಡಿದ್ನಲ್ಲ, ಆ ಮಸಾಲಾನ ನಾನು ಇವಾಗ ಅದಕ್ಕೆ ಸೇರಿಸ್ಕೋತಾ ಇದ್ದೀನಿ. ನೋಡಿ, ಎಲ್ಲ ಮಸಾಲನೂ ನಾನು ಅದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಅದನ್ನು ಇವಾಗ ಅದರ ಒಗ್ಗರಣೆ ಜೊತೆ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ಎಲ್ಲನೂ ಮಿಕ್ಸಿ ಜಾರಿಂತ ನಾನು ಮಸಾಲಾನ ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಆಯಿಲಲ್ಲಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ಒಗ್ಗರಣೆ ಜೊತೆ ಎಲ್ಲನೂ ಚೆನ್ನಾಗಿ ಕೂಡ್ಕೋಬೇಕು. ಚೆನ್ನಾಗಿ ನಾವು ಮಿಕ್ಸ್ನ ಮಾಡಬೇಕು. ನೋಡಿ, ಸ್ವಲ್ಪ 2-3 ನಿಮಿಷ ಆದರೂ ನಾವು ಅದನ್ನು ಮಿಕ್ಸ್ನ ಮಾಡ್ತಾನೆ ಇರಬೇಕು. ನೋಡಿ, ಅದೆಲ್ಲನೂ ಜೊತೆ ಚೆನ್ನಾಗಿ ಕೂಡ್ಕೋಬೇಕು ಮತ್ತು ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲಿ. ಇವಾಗ ನೋಡಿ, ನಾನು ಅದು ಎಲ್ಲನೂ ಮಿಕ್ಸ್ನ ಮಾಡಿಬಿಟ್ಟು ಇವಾಗ ಹುಣಸೆ ಹಣ್ಣಿನ ರಸನ ಹಾಕೋತಾ ಇದ್ದೀನಿ. ನೋಡಿ, ಹುಣಸೆ ಹಣ್ಣನ್ನು ನಾನು ನೆನೆಸಿಟ್ಕೊಂಡಿದ್ನಲ್ಲ, ಆ ಹುಣಸೆ ಹಣ್ಣಿನ ರಸನ ಇದಕ್ಕೆ ಸೇರಿಸ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿ ಮಿಕ್ಸ್ನ ಮಾಡಬೇಕು. ಹಾಕಿಬಿಟ್ಟು ನಾನು ಹುಣಸೆ ಹಣ್ಣಿನ ರಸ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ನ ಮಾಡಿಬಿಟ್ಟು ಇವಾಗ ನಾನು ಅದಕ್ಕೆ ನೀರನ್ನ ಹಾಕ್ಕೋತಾ ಇದ್ದೀನಿ. ನೀರು ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ರಸಮ್ ಅಂದರೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಬೇಕಾಗತ್ತೆ. ಸ್ವಲ್ಪ ಸಾಂಬಾರು ತೆಳುವಾಗೇ ಇರಬೇಕಿದು. ಜಾಸ್ತಿ ತೆಳು ಬೇಕಾಗಿಲ್ಲ ಅಂದರೆ ನಿಮಗೆ ಸ್ವಲ್ಪ ತಿಕ್ಕಾಗಿ ಬೇಕಂದರೆ ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೊಳ್ಳಿ. 2 ಗ್ಲಾಸ್ನಷ್ಟು ನಾನು ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ಇಷ್ಟು ತೆಳು ಇದ್ರೇ ಸಾಕಾಗತ್ತೆ. ನಿಮಗೆ ಇನ್ನೂ ಜಾಸ್ತಿ ತೆಳು ಬೇಕಂದರೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ.
ನೋಡಿ ನಾನು ಇವಾಗ ಬೆಲ್ಲನ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ. ಬೆಲ್ಲ ಹಾಕೊಳ್ಳೋದ್ರಿಂದ ರಸಮ್ಮು ತುಂಬಾ ರುಚಿ ಕೊಡುತ್ತೆ ಮತ್ತು ತಿನ್ನುವಾಗ ಅಷ್ಟೇ ಚೆನ್ನಾಗಿರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ. ಮತ್ತು ಇದಕ್ಕೆ ಶೀತಕ್ಕೆ ಅಂತೂ ತುಂಬಾ ಒಳ್ಳೆಯದು. ಮೆಣಸು ಹಾಕಿರ್ತೀವಿ, ಜೀರಿಗೆ ಹಾಕಿರ್ತೀವಿ ಮತ್ತು ಬೆಲ್ಲ ಹಾಕಿದ್ರಿಂದ ಶೀತ ಬೇಗನೆ ಕಡಿಮೆ ಆಗುತ್ತೆ ಮತ್ತು ಇದು ತುಂಬಾ ಬಾಯಿಗೆ ರುಚಿನೂ ಕೊಡುತ್ತೆ. ಈ ರಸಮ್ಮು ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಇದನ್ನು ನಾವು ಒಂದು 5 ನಿಮಿಷ ಆದರೂ ನಾವು ಕುದಿಸ್ಕೊಳ್ಳೇಬೇಕಾಗತ್ತೆ. ನೋಡಿ ಇವಾಗ ಕುದಿ ಬಂದ ಮೇಲೆ 5 ನಿಮಿಷ ನಾವು ಕುದಿಸ್ಕೋಬೇಕು. ಕುದಿ ಬರೋ ತನಕ ನಾವು ಸ್ವಲ್ಪ ತಿರುಗಿಸ್ತಾನೆ ಇರಬೇಕು. ನೋಡಿ ಸ್ವಲ್ಪ ಇವಾಗ ಕುದಿ ಬರ್ತಾ ಇದೆ, ನೀವೇ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಸ್ವಲ್ಪ ಕುದಿ ಬಂದ ಮೇಲೆ ಒಂದು 5 ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೊಂಡ್ರೆ ರಸಮ್ಮು ತುಂಬಾ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ರೈಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇಡ್ಲಿಗೂ ತುಂಬ ಚೆನ್ನಾಗಿರುತ್ತೆ. ಇಡ್ಲಿಗಾದರೆ ನೀವು ಸ್ವಲ್ಪ ತಿಕ್ಕಾಗಿ ಮಾಡಿಕೊಂಡ್ರೆ ಇಡ್ಲಿಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಏನು ಹೋಟೆಲ್ಗಳಲ್ಲಿ ಇಡ್ಲಿ ಜೊತೆ ಸಾಂಬಾರು ತಿಂತಾ ಇರ್ತೀರಲ್ಲ, ಅದೇ ಟೇಸ್ಟು ಇದು ಕೊಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಅದೇ ಸೇಮ್ ಟು ಸೇಮ್ ಇಡ್ಲಿ ಜೊತೆನೇ ಚೆನ್ನಾಗಿರುತ್ತೆ ಇದು ರಸಮ್ಮು. ಮತ್ತು ಅನ್ನಕ್ಕಂತೂ ಹೇಳೋದೇ ಬೇಡ, ಅದನ್ನು ಚೆನ್ನಾಗಿರುತ್ತೆ. ನೋಡಿ ಇವಾಗ ಕುದಿ ಬರ್ತಾ ಇದೆ. ಈ ಕುದಿ ಬಂದ ಮೇಲೆ ಒಂದು 5 ನಿಮಿಷ ನಾವು ಕುದಿಸ್ಕೊಳ್ಳೇಬೇಕು. ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಚೆನ್ನಾಗಿ ಕುದ್ರೆ ತುಂಬಾ ಚೆನ್ನಾಗಾಗುತ್ತೆ ಇದು ರಸಮ್ಮು. ನೋಡಿ ಒಂದು 5 ನಿಮಿಷ ಕುದಿಸ್ಕೊಂಡ್ಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ನಾನು ಇವಾಗ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ. ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಕಾಮೆಂಟ್ ಮಾಡೋದನ್ನು ಮತ್ತು ನನ್ನ ವಿಡಿಯೋನ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.